ಹಲೋ ವ್ಯೂವರ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ನಮ್ಮ ಚಾನಲ್ ಕಂಟೆಂಟ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸಂಡೇ ವರ್ಕ್ ಲೈಫಿಂದ ಫ್ರೀ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡೋಕೆ ಸಿಗೋ ಏಕೈಕ ದಿನ ಅಂದ್ರೆ ಅದು ಸಂಡೇ. ಈ ಸಂಡೇನ ಸ್ಪೆಷಲ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ OTT ಲಿಸ್ಟ್ಗಳನ್ನ ತಗೊಂಡ್ಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1 ಇನ್ ದ ಲಿಸ್ಟ್ ಇಸ್ ಪಡಕ್ಕಲಾಂ. ಇತ್ತೀಚೆಗೆ ಗಮನಿಸ್ತಾ ಇರೋ ಪ್ರಕಾರ ಮಲಯಾಳಂ ಮೂವೀಸ್ ಇಂದ ತುಂಬಾನೇ ಬೆಸ್ಟ್ ಅಂಡ್ ಎಂಟರ್ಟೈನಿಂಗ್ ಮೂವೀಸ್ಗಳು ಬರ್ತಾ ಇದೆ. ಆ ತರ ಬರೋ ಮೂವೀಸ್ ಗಳಲ್ಲಿ ಈ ಮೂವಿ ಕೂಡ ಒಂದು. ಇದರ ಕಾನ್ಸೆಪ್ಟ್ ಬಂದು ತುಂಬಾನೇ ಯೂನಿಕ್. ಇದನ್ನ ಒಂದ್ ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾನು ಹೇಳಕ್ಕಾಗಲ್ಲ, ಈ ಕಡೆ ಹಾರರ್ ಮೂವಿ ಅಂತಾನು ಹೇಳಕ್ಕಾಗಲ್ಲ. ಬಟ್ 200% ಎಂಟರ್ಟೈನಿಂಗ್ ಮೂವಿ ಅಂತ ಹೇಳ್ಬೋದು. ಎಲ್ಲ ಆಕ್ಟರ್ಗಳು ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೇನ್ ಈ ಮೂವಿಯ ಸ್ಟೋರಿ ಪ್ಲಾಟಿಗೆ ಬಂದ್ರೆ, ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಬಾಡಿನ ಕಂಟ್ರೋಲ್ ಮಾಡುವಂತ ಪವರ್ ಸಿಕ್ಕಿದ್ರೆ ಅವನು ಏನ್ ಮಾಡ್ತಾನೆ ಅಂಡ್ ಆ ಪವರ್ನ ಯಾವ ಕೆಲ್ಸಕ್ಕೆಲ್ಲ ಅವನು ಯೂಸ್ ಮಾಡ್ತಾನೆ ಅನ್ನೋದೇ ಈ ಮೂವಿಯ ಪ್ಲಾಟ್. ಇಂಥ ಒಂದು ಪ್ಲಾಟ್ ಇಟ್ಕೊಂಡು ಸ್ಕ್ರೀನ್ ಪ್ಲೇನ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಸಿನಿ ಫೋಟೋಗ್ರಫಿ ಇರ್ಬೋದು, ಅದರಲ್ಲೂ ಎಸ್ಪೆಷಲಿ ಕನ್ನಡ ಡಬ್ಬಿಂಗ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಕಾಮಿಡಿ ವೈಸ್, ಸಸ್ಪೆನ್ಸ್ ವೈಸ್ ಒಂದು ಸೂಪರ್ ಎಂಟರ್ಟೈನಿಂಗ್ ಮೂವಿ ಅಂತ ನಾನು ಇದನ್ನ ಹೇಳ್ಬೋದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಆಗಿದೆ. ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ನೋಡಿ. ಇದರಲ್ಲಿ ಯಾವುದೇ ರೀತಿಯಾದಂತ ಭಯ ಬೀಳಿಸೋ ಸೀನು ಇಲ್ಲ, ಮುಜುಗರ ಪಡಿಸೋ ಸೀನು ಇಲ್ಲ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನೀವೇ ಒಂಥರ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡ್ದಲೆ ಈ ಮೂವಿನ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ 11. ಇದುವರೆಗೂ ನಾವು ನೋಡಿರೋ ಮೂವಿಗಳಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಕ್ಯಾರೆಕ್ಟರ್ ಮಾತ್ರ ಡ್ಯೂಯಲ್ ರೋಲ್ ಇರುತ್ತೆ. ಆದ್ರೆ ಈ ಮೂವಿ ಬೇಸ್ಡ್ ಆಗಿರೋದೇ ಟ್ವಿನ್ಸ್ ಗಳ ಮೇಲೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಒಬ್ಬ ಸೈಕೋ ಕಿಲ್ಲರ್ ಟ್ವಿನ್ಸ್ ಸಿಬ್ಲಿಂಗ್ಸ್ ಅಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿ ಅವರ ಇನ್ನೊಬ್ಬ ಸಿಬ್ಲಿಂಗ್ಸ್ ಕೈಯಿಂದನೇ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರನ್ನೇ ಕೊಲೆ ಮಾಡಿಸ್ತಾ ಇರ್ತಾನೆ. ಈ ಕೊಲೆನೆಲ್ಲ ಅವ್ನ್ ಯಾಕೆ ಮಾಡಿಸ್ತಾ ಇದ್ದಾನೆ ಅಂಡ್ ಅವ್ನ್ ಯಾಕೆ ಮೇನ್ಲಿ ಟ್ವಿನ್ ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋದೇ ಈ ಮೂವಿಯ ಒಂದು ಪ್ಲಾಟ್. ರಾಕ್ಷಸನ್ ತಮಿಳ್ ಮೂವಿನ ನೀವು ನೋಡಿದ್ರೆ ಈ ಮೂವಿನೂ ಅದೇ ತರ ನಿಮಗೊಂದು ಥ್ರಿಲ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಹಾಫ್ ಬಂದು ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ಎಲ್ಲೋ ಸ್ಲೋ ಡೌನ್ ಹೊಡಿತಿದೆ ಅನ್ಸುತ್ತೆ. ಬಟ್ ಆಫ್ಟರ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ತೊಡರುಂ. ನಾವೆಲ್ಲರೂ ದೃಶ್ಯಂ ಮೂವಿನ ನೋಡಿರ್ತೀವಿ. ಅದರಲ್ಲಿ ಹೀರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾಡಿರೋ ಕೊಲೆನ ಮುಚ್ಚಾಕೋದಕ್ಕೋಸ್ಕರ ಏನೆಲ್ಲ ಮಾಡ್ದ, ಹೇಗೆ ಪೊಲೀಸಿಂದ ಎಸ್ಕೇಪ್ ಆದ ಅನ್ನೋದನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ವಿ. ಆದ್ರೆ ಈ ಮೂವಿ ಆ ಮೂವಿ ಕಾನ್ಸೆಪ್ಟ್ಗೆ ಆಪೋಸಿಟ್. ಈ ಮೂವಿಲಿ ಹೀರೋ ಫ್ಯಾಮಿಲಿ ಮೆಂಬರ್ನೇ ಯಾರೊಬ್ರು ಕೊಲೆ ಮಾಡಿದ್ದಾರೆ, ಅವ್ರನ್ನ ಹೀರೋ ಹೇಗ್ ಕಂಡಿಡ್ದ ಅಂಡ್ ಹೇಗೆ ಅವ್ರ ಮೇಲೆ ರಿವೆಂಜ್ ತಗೊಂಡ ಅನ್ನೋದೇ ಈ ಮೂವಿಯ ಸ್ಟೋರಿ. ನಿಜವಾಗ್ಲೂ ಹೇಳ್ತೀನಿ, ದೃಶ್ಯಂ ಆಗಾದ್ಮೇಲೆ ಮೋಹನ್ ಲಾಲ್ ಅವ್ರು ಮಾಡಿರೋ ಬೆಸ್ಟ್ ಮೂವಿ ಇದೇನೆ ಅಂತ ನಾನು ಹೇಳ್ತೀನಿ. ಆ ಕಾರ್ ತುಂಬಾನೇ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಹೀರೋಗೆ ಯಾಕೆ ಆ ಕಾರ್ ಅಂದ್ರೆ ತುಂಬಾ ಇಷ್ಟ ಅಂಡ್ ಆ ಕಾರ್ಗೂ ಇವ್ರ ಫ್ಯಾಮಿಲಿಲಿ ಕೊಲೆ ಆಗಿರೋ ಆ ಮೆಂಬರ್ಗೂ ಏನ್ ಸಂಬಂಧ ಅಂತ ತಿಳ್ಕೊಬೇಕು ಅಂದ್ರೆ ಈ ಮೂವಿನ ನೀವು ನೋಡ್ಲೇಬೇಕು. ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್. ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ. ಲಾಸ್ಟ್ ಇನ್ ದ ಲಿಸ್ಟ್ ಇಸ್ ಜಿಮ್ಖಾನಾ. ಇದೇನೋ ಸ್ಪೋರ್ಟ್ಸ್ ಮೂವಿ ಅನ್ಕೊಂಡು ನಾನು ನೋಡಿದೆ, ಬಟ್ ನನಗೆ ಅದು ಅಷ್ಟಾಗಿ ಇಷ್ಟ ಆಗ್ಲಿಲ್ಲ. ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದ್ರೆ, PUCಲಿ ಫೇಲ್ ಆಗಿರುವಂತಹ ಹುಡುಗರುಗಳು ಕಾಲೇಜ್ ಅಡ್ಮಿಷನ್ಗೋಸ್ಕರ ಸ್ಪೋರ್ಟ್ ಕೋಟಾದಲ್ಲಿ ಸೀಟ್ ತಗೊಳ್ಳೋದಕ್ಕೆ ಬಾಕ್ಸಿಂಗ್ ಕಲಿಬೇಕು ಅಂತ ಹೋಗ್ತಾರೆ. ಅವರು ನಿಜವಾಗ್ಲೂ ಬಾಕ್ಸಿಂಗ್ ನ ಕಲ್ತ್ರ ಅಥವಾ ಬಾಕ್ಸಿಂಗ್ ಹೆಸರಲ್ಲಿ ಸುಮ್ನೆ ತಮಾಷೆ ಮಾಡಿದ್ರ? ಈ ಬಾಕ್ಸಿಂಗ್ ಕಲಿಯಕ್ ಹೋಗಿರೋ ಹುಡುಗರ ಕತೆ ಎಲ್ಲ ಏನಾಯ್ತು ಅಂತ ತಿಳ್ಕೊಬೇಕು ಅಂದ್ರೆ ನೀವ್ ಈ ಮೂವಿನ ನೋಡ್ಬೇಕು. ನಿಜ ಹೇಳಬೇಕು ಅಂದ್ರೆ ನನಗೆ ಅಷ್ಟೊಂದಾಗಿ ಏನ್ ಇಷ್ಟ ಆಗ್ಲಿಲ್ಲ. ಯಾಕೆ ಅಂದ್ರೆ ತುಂಬಾನೇ ಲ್ಯಾಕ್ ಸೀನ್ಸ್ ಇದೆ ಅಂಡ್ ಬೋರಿಂಗ್ ಸೀನ್ಸ್ ಗಳು ಕೂಡ ತುಂಬಾ ಇದೆ. ನಿಮ್ ಇಷ್ಟ, ನಾನು ಹೇಳಿದೀನಿ, ಯಾವ್ದನ್ನಾದ್ರೂ ನೀವು ಚೂಸ್ ಮಾಡಬಹುದು. ನಿಮ್ ಪ್ರಕಾರ ಡಬ್ಬಿಂಗು ಒಳ್ಳೇದಾ ಕೆಟ್ಟದಾ, ಅದರಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಬಾಯ್.